ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ವಾಗ್ದಾನಗಳನ್ನು ಕೊಡುವವರಾಗಿದ್ದಾರೆ. ವಾಗ್ದಾನವನ್ನು ಕೊಡುವಂಥ ದೇವರು ಆಜ್ಞೆಗಳನ್ನು ಸಹ ಕೊಡ್ತಾರೆ. ವಾಗ್ದಾನಕ್ಕೆ ಕೊಡುವಂಥ ಆದ್ಯತೆಯನ್ನು ನಾವು ಯಾವತ್ತೂ ಆಜ್ಞೆಗಳಿಗೆ ಕೊಡುವುದಿಲ್ಲ. ಆದರೆ ಬೈಬಲಲ್ಲಿ ಒಂದು ವಿಶೇಷವಾದ ವಾಗ್ದಾನ ಇದೆ. ಅದೇನೆಂದರೆ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯದಲ್ಲಿ 18-19ನೇ ವಾಕ್ಯ ಈ ರೀತಿಯಾಗಿರುತ್ತದೆ. ಯೆಹೋವನು ನಿಮ್ಮ ವಿಷಯದಲ್ಲಿ ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವ ಪಕ್ಷಕ್ಕೆ ನನ್ನ ವಾಗ್ದಾನಕ್ಕನುಸಾರ ನನಗೆ ಸ್ವಕೀಯ ಜನರಾಗುವರೆಂದು ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನುಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯೆಹೋವನಿಗೋಸ್ಕರ ಮೀಸಲಾದ ಜನಾಂಗವಾಗುವರೆಂದು ಒಡಂಬಟ್ಟಿದ್ದಾನೆ. ಆತನು ಕೊಟ್ಟಿರುವಂಥ ವಾಗ್ದಾನವನ್ನೆಲ್ಲ, ಆತನು ಕೊಟ್ಟಿರುವಂಥ ಆಜ್ಞೆಗಳನ್ನೆಲ್ಲ ನಾವು ನೆರವೇರಿಸುವ ದೇವರ ಸ್ವಕೀಯ ಜನರಾಗುವಂಥ ಭಾಗ್ಯವನ್ನು ದೇವರನ್ನು ಕೊಡ್ತಾರೆ. ಅದು ಮಾತ್ರ ಅಲ್ಲ, ಮೀಸಲಾದ ಜನಾಂಗವಾಗಿ ಮೀಸಲೆಂದು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟು ವಿಶೇಷವಾದ ಬಾಧ್ಯತೆಯನ್ನು ಹೊಂದಿದವರು. ಈ ರೀತಿಯ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಜೀವಿತದಲ್ಲಿ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಹೊಂದಬೇಕಾದರೆ ವಾಗ್ದಾನಕ್ಕೆ ಕೊಡುವಂಥ ಆದ್ಯತೆಯಲ್ಲಿ ನಾವು ಆಜ್ಞೆಗಳನ್ನು ಸಹ ಕೊಡ್ತೇವೆ ಎಂಬುದನ್ನು ಈ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ. ಈ ವಾಕ್ಯದ ಪ್ರಕಾರವಾಗಿ ನಾವು ಇವತ್ತಿನಿಂದ ಪ್ರತಿಯೊಂದು ಆಜ್ಞೆಗಳನ್ನು ನಮ್ಮ ಜೀವಿತದಲ್ಲಿ ಕೈಕೊಂಡು ನಾವು ನಡೆಯುವಾಗ ವಾಗ್ದಾನವನ್ನು ನೆರವೇರಿಸಿ ದೇವರಿಂದ ಕೇಳೋದೇ ಬೇಕಾಗಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನವನ್ನು ನೆರವೇರಿಸುವರಾಗಿದ್ದಾರೆ. ಆಮೇಲೆ ಗಾಡ್ ಬ್ಲೆಸ್ ಯು.